ವೀಕ್ಷಕರೇ, ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಹಂತಕ್ಕೆ ತಲುಪ್ತಾ ಇದೆ. ಹನುಮಂತ ಎಲ್ಲರಿಗಿಂತ ನಾನೇನು ಕಮ್ಮಿಲ್ಲ ಅಂತ ಬಿಗ್ ಬಾಸ್ನಲ್ಲಿ ಇದ್ದು ಜನರ ಮನಸ್ಸನ್ನು ಗೆದ್ದುಕೊಂಡು ಫಿನಾಲಿಗೆ ಹೋಗುವ ಟಾಪ್ 5 ಕಂಟೆಸ್ಟ್ಗಳಲ್ಲಿ ಒಬ್ಬನಾಗಿದ್ದಾನೆ. ಹೀಗಿರುವಾಗ ಮನೆಯ ಆ ಒಂದು ಪರಿಸ್ಥಿತಿಯಿಂದ ಬಿಗ್ ಬಾಸ್ನಿಂದ ಹನುಮಂತ ಹೊರಗೆ ಹೋಗ್ತಾರೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಏನಿದು ವಿಷಯ ಏನೆಂಬುದನ್ನು ಈ ವಿಡಿಯೋದ ಮುಖಾಂತರವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮಗೆ ಹನುಮಂತ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಹನುಮಂತ ಎಲ್ಲರ ಅಚ್ಚುಮೆಚ್ಚಾಗಿದ್ದ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ನಲ್ಲಿ ಹೆಸರು ಮಾಡಿದ್ದಾನೆ. ಸಾಕಷ್ಟು ಅಭಿಮಾನಗಳಿಂದ ಹೊಂದಿರುವ ಹನುಮಂತನಿಗೆ ಈ ರೀತಿ ಸಮಸ್ಯೆ ಬಂದಿರುವುದು ದುಃಖದ ಸಂಗತಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನಲ್ಲಿ ಯಾವುದೇ ಒಂದು ಟಾಸ್ಕ್ ಕೊಟ್ಟರು ಕೂಡ ಶಕ್ತಿಶಾಲಿಯಿಂದ ಹನುಮಂತ ಚೆನ್ನಾಗಿ ಆಡ್ತಾ ಇದ್ದ ಅಂತಲೇ ಹೇಳ್ಬೋದು. ಹನುಮಂತ ಇದೀಗ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಹನುಮಂತ ತನ್ನ ಫ್ಯಾಮಿಲಿಯಲ್ಲಿ ಮುಂಚೆ ತುಂಬ ಸಾಲವನ್ನು ಮಾಡಿರ್ತಾನೆ. ಸಾಲದವರು ಇವರು ಬಿಗ್ ಬಾಸ್ಗೆ ಬಂದಾದ್ಮೇಲೆ ಮನೆಗೆ ಬಂದು ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರಂತೆ. ಇದರಿಂದಾಗಿ ಹನುಮಂತನ ಮನೆಯವರು ನೆಮ್ಮದಿಯಿಂದ ಬದುಕೋದು ಕಷ್ಟ ಆಗಿದೆ ಅಂತೆ. ಹಾಗಾಗಿ ಬಿಗ್ ಬಾಸ್ನಿಂದ ನನ್ನ ಮಗನನ್ನು ಕರೆಸಿ ಅಂತ ಒಂದು ಹನುಮಂತನ ಫ್ಯಾಮಿಲಿಯವರು ಕೇಳ್ತಾ ಇದ್ದಾರಂತೆ. ಈ ಒಂದು ವಿಚಾರ ಬಿಗ್ ಬಾಸ್ ಟೀಮಿಗೆ ಕೇಳುತ್ತಿದ್ದಂತೆ ಹನುಮಂತನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ನಿಮ್ಮ ಮನೆಯವರು ಇಂಪಾರ್ಟೆಂಟ್ ಅಂತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿದ್ದಾರೆ ಎಂಬ ಮಾಹಿತಿ ತಿಳಿದು ಬರ್ತಾ ಇದೆ. ಸೊ ಇದನ್ನು ನೋಡಿದ ಅಭಿಮಾನಿಗಳು ಇಷ್ಟಕ್ಕೆಲ್ಲ ಯಾಕೆ ಕಳಿಸಬೇಕು, ಆ ಸಾಲವನ್ನು ನಾವು ತೀರಿಸ್ತೇವೆ ಎಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಡ್ತಿದ್ದಾರಂತೆ. ಸರಿಗಮಪ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಈಗ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ಅಭಿಮಾನಿಗಳನ್ನು ಹೊಂದಿರುವ ಹನುಮಂತನನ್ನು ಹೊರಗೆ ಕಳಿಸಿದ್ದು ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ ಬೇಸರ ತಂದಿದೆ ಅಂತಲೇ ಹೇಳ್ಬೋದು. ಗೋಲ್ಡ್ ಸುರೇಶ್ ರೀತಿ ಇವರನ್ನು ಕೂಡ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಮನೆಗೆ ಕಳಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಭಿಮಾನಿಗಳು ಬಿಗ್ ಬಾಸ್ನಲ್ಲಿ ಹನುಮಂತ ವಿನ್ ಆಗಬೇಕು, ಅವನನ್ನು ಮತ್ತೆ ಕರ್ಕೊಳ್ಳಿ ಅಂತ ನಿವೇದನೆಯನ್ನು ಬಿಗ್ ಬಾಸ್ಗೆ ಮಾಡ್ತಾ ಇದ್ದಾರಂತೆ. ಸೊ ಹನುಮಂತ ಮತ್ತೆ ವಾಪಸ್ ಬರ್ತಾನ ಏನೆಂಬುದನ್ನು ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರವಾಗಿ ಈ ಒಂದು ಸೀಸನ್ನ ಬಿಗ್ ಬಾಸ್ ಯಾರು ವಿನ್ನರ್ ಆಗಬೇಕು ಎಂಬುದನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.